ಆತ್ಮೀಯ ಬಂಧುಗಳಿಗೆ ಸಂಜೆಯ ನಮಸ್ಕಾರಗಳು. 14ನೇ ಸತೀಶ್ ಶುಗರ್ಸ್ ಅವಾರ್ಡ್ ಕಾರ್ಯಕ್ರಮದ ಕೊನೆಯ ದಿನದ ಈ ಸಮಾರಂಭ ಕಳೆದ 14 ವರ್ಷದಿಂದ ಇದು ನಮ್ಮ ಸತತ ಪ್ರಯತ್ನದಿಂದ ಈ ಕಾರ್ಯಕ್ರಮನ ಬಹಳಷ್ಟು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದೇವೆ ಮತ್ತು ನಮ್ಮ ನಿರೀಕ್ಷೆ ಮೀರಿಗೆ ಈ ವೇದಿಕೆಯನ್ನು ನಮ್ಮ ಗ್ರಾಮೀಣ ಮಕ್ಕಳು ಹಂಚಿಕೊಂಡಿದ್ದಾರೆ. ಕಳೆದ 25 ವರ್ಷದಿಂದ ಏನು ನಾವು ಹೋರಾಟ ಮಾಡಿದ್ದೀವಿ, ಸಂಘರ್ಷ ಮಾಡಿದ್ದೇವೆ, ಅದು ರಾಜಕೀಯವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಉದ್ದಿಮೆಗಳಿರ್ಬೋದು, ಸಮಾಜ ಕಟ್ಟುವಲ್ಲಿ ಏನು 25 ವರ್ಷ ಸಾಧನೆ ಮಾಡಿದ್ದೇವೆ. ಬಹುಶಃ ಏನು ಮುಂದಿನ 5 ವರ್ಷಗಳಲ್ಲಿ ಇಷ್ಟನ್ನು ಕಟ್ತೀವಿ ಅನ್ನೋದು ನಮಗೆ ಭಾಳಷ್ಟು ಆತ್ಮವಿಶ್ವಾಸ ಬಂದಿದೆ. ಏನು 25 ವರ್ಷಗಳು ಕಟ್ಟಿದ್ದೀವಿ, ಅದನ್ನು ಬರುವ ಕೇವಲ 5 ವರ್ಷಗಳಲ್ಲಿ ಖಂಡಿತವಾಗಿ ಕಟ್ತೀವಿ. ಯಾಕಂದರೆ ಅಷ್ಟು ಜನ ನನ್ನ ಕೈ ಕೆಳಗೆ ಕೆಲಸ ಮಾಡಲಿಕ್ಕೆ ಎಲ್ಲ ರಂಗಗಳಲ್ಲಿ ಮುಂದೆ ಬಂದಿದ್ದಾರೆ. ನಾವೆಷ್ಟು ಆರ್ಥಿಕವಾಗಿ ಸಬಲರಾಗ್ತೀವಿ ಅಷ್ಟು ನಾಡನ್ನು ಕಟ್ಟುವಂಥ ಕೆಲಸ ಖಂಡಿತವಾಗಿ ನಾವು ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಮೂಢನಂಬಿಕೆ ವಿರುದ್ಧ ಒಂದು ಹೊಸ ಕಾರ್ಯಕ್ರಮ ನಾವು ಮಾಡಿದ್ದೇವೆ. ಇದಕ್ಕೆಲ್ಲ ತಮ್ಮ ಸಹಕಾರ ಭಾಳ ಅವಶ್ಯಕತೆ ಇದೆ. ಮತ್ತು ಈ ಮೂಢನಂಬಿಕೆ ವಿರೋಧ ಹೋರಾಟ ಬಹುಶಃ ನಾವು ಮಂತ್ರಿ ಆದಮೇಲೆ ಈ 2-3 ವರ್ಷದ ಹೋರಾಟ ಅಲ್ಲ, ಕಳೆದ 30 ವರ್ಷಗಳಿಂದ ಇದಕ್ಕೆ ನಾನು ವಿರೋಧವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೇನೆ. ಯಾಕಂದರೆ ಇದು ನಮ್ಮ ಸಮಾಜವನ್ನು ಶೋಷಣೆ ಮಾಡುವಂಥ ಒಂದು ಪ್ರವೃತ್ತಿ ಆಗಿದೆ. ಅದಕ್ಕಾಗಿ ಇದಕ್ಕೆ ನಮ್ಮ ಹೋರಾಟ ಇದೆ. ಯಾಕಂದರೆ ಇದರಿಂದ ಭಾಳಷ್ಟು ನಮ್ಮ ಸಮಾಜ ಶೋಷಣೆ ಆಗ್ತದೆ. ಅದು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ಹಂತಗಳಲ್ಲಿ ಅದು ನಷ್ಟ ಆಗೋದ್ರಿಂದ ಈ ಒಂದು ಬೃಹತ್ ಕಾರ್ಯಕ್ರಮವನ್ನು ನಾವು ಇಡೀ ರಾಜ್ಯ ತುಂಬ ಮಾಡ್ತಾ ಇದ್ದೇವೆ. ಬಹುಶಃ ಈ ಕಾರ್ಯಕ್ರಮ ಮಾಡ್ತಿಲ್ಲ ಗೊತ್ತಿಲ್ಲ, ಅದಕ್ಕೆ ಮೂಢನಂಬಿಕೆ ಕಾರ್ಯಕ್ರಮ ಖಂಡಿತವಾಗಿ 176 ತಾಲೂಕುಗಳಲ್ಲಿ ನಾವು ಖಂಡಿತವಾಗಿ ಮಾಡ್ತೀವಿ. ಆದ್ದರಿಂದ ಈ ಸಮಾಜವನ್ನು ಹೊರತೆಗೆಯುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಭಾಳಷ್ಟು ಜನ ದೇವರ ಹೆಸರ ಮೇಲೆ ತಮ್ಮ ಹೊಟ್ಟಿಪಾಡನ್ನು ಜೀವನ ನಡೆಸುವಂಥ ಪದ್ಧತಿ ಇವತ್ತಿದೆ. ಅದರ ವಿರೋಧವಾಗಿ ಹೋರಾಟ ಹೊರತ ನಮ್ಮದು ಯಾವುದೇ ಬೇರೆ ಉದ್ದೇಶ ಇಲ್ಲ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆಯನ್ನು ವ್ಯಕ್ತ ಮಾಡ್ತಾ ಇದ್ದೇನೆ. ಬರುವ ದಿನಗಳಲ್ಲಿ ನಾವು ಇನ್ನೂ ಇದನ್ನು ಭಾಳಷ್ಟು ವಿಭಿನ್ನವಾಗಿ ಬೆಳೆಸಬೇಕು ಅನ್ನೋ ಮಾತನ್ನು ಕೂಡ ಹೇಳುತ್ತಾ, ಮುಂದಿನ ಸಾರಿ ಖಂಡಿತವಾಗಿ ಈಗೇನು ಪ್ರೈಸ್ ಕೊಡ್ತಾ ಇದ್ದೀವಿ ಆ ಪ್ರೈಸ್ 2ರಷ್ಟನ್ನು ಕೊಡ್ತೀವಿ, ಡಬಲ್ ಕೊಡ್ತೀವಿ. ಈಗೇನು 1,000 ಇದ್ರೆ 2,000 ಮಾಡ್ತೀವಿ, 10,000 ಇದ್ರೆ 20,000, 25,000 ಇದ್ರೆ 50,000 ರೂಪಾಯಿ ಪ್ರಯೋಜನ ಕೊಡುವಂಥ ಕೆಲಸ ಮುಂದಿನ ಸಾರಿಯಿಂದ ಮಾಡ್ತೀವಿ. ಈ ಆರ್ಥಿಕತೆಯಿಂದ ಇನ್ನೂ ನಿಮ್ಮ ಕಲೆ ಬೆಳಿಲತ್ತ ನಮ್ಮೆಲ್ಲರ ಆಶೆ ಇದೆ.